2 ಜೀವಗಳು ಕಳೆದಿರುವಂಥ ಸಂದರ್ಭದಲ್ಲಿ ಭೇಟಿ ಕೊಡಬೇಕಾಗಿ ಬಂದಿರೋದು ಬಹಳ ಬೇಸರ ಆಗ್ತಾ ಇದೆ. ಅಧಿಕಾರಿಗಳ ಹತ್ರ ನಾನು ಮಾಹಿತಿಗಳನ್ನ ತೆಗೆದುಕೊಂಡಿದ್ದೇನೆ. ಅಲ್ಲಿ ಮಾರಾ ರೆಸ್ಟೋರೆಂಟ್ ಬಾರ್ ಅಂತ ಹೇಳಿ ತಟ್ಟೆಗಳಲ್ಲಿ ರಿಂಗ್ ರೋಡ್ನಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ. ಆ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ನಿನ್ನೆ ಶಾರ್ಟ್ ಸರ್ಕ್ಯೂಟ್ ಆಗಿ ಫೈರ್ ಆಕ್ಸಿಡೆಂಟ್ ಆಗಿ 2 ಜನರು ತೀರ್ಕೊಂಡಿದ್ದಾರೆ. ಸುಮಾರು 7 ಜನರು ಗಾಯಗೊಂಡಿದ್ದಾರೆ. ಅವರು ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸ್ತಿರೋರು 2ನೇ ಫ್ಲೋರಲ್ಲಿ ನಡೆಸ್ತಾ ಇದ್ದಾರೆ. ಆ 2ನೇ ಫ್ಲೋರ್ನಲ್ಲಿ ಅವ್ರು ಲೈಸೆನ್ಸ್ ತಗೊಂಡಿಲ್ಲ. ಲೈಸೆನ್ಸ್ ತಗೊಳ್ಳದೆ ಬರೀ ರೆಸ್ಟೋರೆಂಟ್ ಮಾತ್ರ ನಡೆಸಬೇಕಾಗಿತ್ತು. ಆದರೆ ಲಿಕರ್ ಕೂಡ ಸರ್ವ್ ಮಾಡ್ತಾ ಇದ್ದಾರೆ. ಅವ್ರು ಮೆನ್ಯೂನಲ್ಲೇ ಕ್ಲಿಯರ್ ಆಗಿ ಲಿಕರ್ ಕೂಡ ಸರ್ವ್ ಮಾಡ್ತೀವಿ ಅಂತ ಮೆನ್ಯೂನಲ್ಲೇ ಹಾಕ್ಕೊಂಡಿದ್ದಾರೆ. ಸೊ ಹಾಗಾಗಿ ಕ್ಲಿಯರ್ ಆಗಿ ಲೈಸೆನ್ಸ್ ಇಲ್ಲದೆ 2nd ಫ್ಲೋರ್ನಲ್ಲಿ ಅವರು ಲಿಕರ್ ಸರ್ವ್ ಮಾಡ್ತಾ ಇದ್ದಾರೆ. ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಸೊ ಅದಕ್ಕಾಗಿ ಮಾಲೀಕರ ಮೇಲೆ ಈಗಾಗಲೇ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಲೈಸೆನ್ಸ್ ಇಲ್ಲದೇ ಕೂಡ ಅವ್ರು ನಡೆಸ್ತಾ ಇದ್ರು ಕೂಡ ಅದಕ್ಕೆ ಕಣ್ಮುಚ್ಕೊಂಡು ಕೂತಿರುವಂಥದ್ದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು. ಸೊ ಹಾಗಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇದು ಬಹಳ ತಪ್ಪಿದೆ. ಇದು ಎಕ್ಸೈಸ್ ಡಿ ಸಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ವರದಿ ಕಳಿಸೋದಕ್ಕೆ ನಾನು ಡಿ ಸಿ ಅವ್ರಿಗೆ ಹೇಳಿದ್ದೇನೆ. ಮತ್ತು ಈ ರೀತಿ ಇನ್ನೂ ವ್ಯಾಪಕವಾಗಿ ನಡೀತಾ ಇದೆ ಅನ್ನೋದು ಕೂಡ ನನ್ನ ಎಷ್ಟೊಂದು ಜನ ಮಾಹಿತಿ ಕೊಟ್ಟಿದ್ದಾರೆ. ಜನರು ಕೂಡ ಕೊಟ್ಟಿದ್ದಾರೆ, ಪತ್ರಕರ್ತರು ಕೂಡ ಕೊಟ್ಟಿದ್ದಾರೆ, ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ರಿಂಗ್ ರೋಡ್ನಲ್ಲೆಲ್ಲ ಕೆಲವು ರೆಸ್ಟೋರೆಂಟ್ಗಳಲ್ಲಿ ಲೈಸೆನ್ಸ್ ಇಲ್ಲದೇ ಲಿಕರ್ ಸರ್ವ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಇದಕ್ಕೆಲ್ಲದಕ್ಕೂ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿರುವಂತಹ ಒಂದು ಅವ್ಯವಹಾರಗಳ ಕಾರಣ ಆಗಿದೆ. ಸೊ ಹಾಗಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಇದಕ್ಕೆ ಹೊಣೆಯಾಗಿರ್ತಾರೋ ಅವ್ರನ್ನೆಲ್ಲನೂ ಕೂಡ ಕ್ರಮ ತಗೋಬೇಕು ಅಂತ ಹೇಳಿದ್ದಾನೆ. ಪೊಲೀಸರಿಗೂ ಕೂಡ ಸೂಚನೆ ಕೊಟ್ಟಿದ್ದಾನೆ. ರಿಂಗ್ ರೋಡ್ನಲ್ಲಿ ಏನೇನು ರೆಸ್ಟೋರೆಂಟ್ಗಳಿರ್ತವೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿರ್ತಾರೆ, ಎಲ್ಲ ಕಡೆಗೂ ಭೇಟಿ ಕೊಟ್ಟು ವಿತೌಟ್ ಲೈಸೆನ್ಸ್ ಯಾರಾದರೂ ಲಿಕರ್ ಸರ್ವ್ ಮಾಡ್ತಿದ್ರೆ ಎಕ್ಸೈಸ್ ಇನ್ಸ್ಪೆಕ್ಟರ್ಗಳು ಸೇರಿಕೊಂಡು ನೀವು ಅಲ್ಲಿ ಹೋಗಿ ಭೇಟಿ ಕೊಟ್ಟು ಇನ್ಸ್ಪೆಕ್ಟ್ ಮಾಡಿ ವಿತೌಟ್ ಲೈಸೆನ್ಸ್ ಸರ್ವ್ ಮಾಡ್ತಿದ್ರೆ ಅಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾನೆ.